ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪೂರ್ವ ತ್ರಿಶೂಲ್ ನವೀನ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಊರ ಹತ್ರದಲ್ಲೇ ಇರುವಂತಹ ಚಿಕ್ಕಯ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಇವತ್ತು ವಿಶೇಷವಾದ ಪೂಜೆ ನಡೀತಿರೋದ್ರಿಂದ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ಇದು ಚಿಕ್ಕಯ್ಯ ದೇವರು. ಇಲ್ಲಿ ಇವತ್ತು ವಿಶೇಷವಾದ ಪೂಜೆ ನಡೆಯುತ್ತೆ, ಹೂ ಒಂಬಾಳೆ ಅಂತೇಳಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಹೂ ಒಂಬಾಳೆಗೆ ಟೈಮ್ ಆಗಿತ್ತಂತೇಳಿ ಎಲ್ಲರೂ ಪೂಜೆ ತಗೊಂಡು ಹೋಗ್ತಿದ್ದಾರೆ. ಇಲ್ಲಿ ದೇವಸ್ಥಾನದ ಮುಂದೆ ಒಂದು 50 ಮೀಟರಲ್ಲಿ ಹೂ ಒಂಬಾಳೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ತೊಗೊಂಡು ಬರ್ತಾರೆ. ಅದನ್ನು ತೊಗೊಂಡು ಬರೋದಕ್ಕೆ ಪೂಜೆನ ಏನಿಲ್ಲ ಅಂದರೂ ಅಲ್ಲಿ ಪೂಜೆ ನಡೆಯೋದು 1 ಗಂಟೆ ಆಗುತ್ತೆ. ಅದಕ್ಕೋಸ್ಕರ ನಾವು 1 ಗಂಟೆವರೆಗೆ ಇಲ್ಲಿ ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಪಾಪು ಫುಲ್ಲು ಎಂಜಾಯ್ ಮಾಡ್ತಿದ್ದಾರೆ ಅವ್ರ ಅಣ್ಣ ಜೊತೆ ಸೇರಿಕೊಂಡು. ನನ್ನ ಅಕ್ಕನ ಮಗಕ್ಕಿಂತನಂತೇಳಿ ನೋಡಿ ಇವರೇ. ಅವ್ರು ನಮ್ಮ ಪಾಪು ಜೊತೆಗೆ ಆಟಾಡೋಕ್ಕೆ ನನ್ನ ಕಸಿನ್ ಮಗಳು ಕೂಡ ಇದ್ದರು. ಅವರು 3 ಜನನೂ ಸೇರ್ಕೊಂಡು ಆಟಾಡ್ತಿದ್ದಾರೆ. ನಾನು ಫೋನು ನಮ್ಮ ಅಕ್ಕನ ಮಗಳ ಹತ್ರ ಇತ್ತು. ಇದೆಲ್ಲ ಅವಳೇ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿರೋದು. ನೋಡಿ ನಮ್ಮ ಪಾಪು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಪಾಪು ಜೊತೆಗೆ ಕಂಪ್ನಿಯಾಗಿ ನನ್ನ ಕಸಿನ್ ಮಗಳು ಕೂಡ ಇದ್ದಾರೆ. ಇವ್ರ ಜೊತೆ ಚಿಕ್ಕ ಪಾಪು ಥರ ನಮ್ಮ ಅಕ್ಕನ ಮಗನೂ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಮಾಡಿಸ್ತಿರೋದು, ಡ್ಯಾನ್ಸ್ ಇದೆಲ್ಲ ಮಾಡಿಸ್ತಿರೋದು ನನ್ನ ಅಕ್ಕನ ಮಗಳು. ಅವಳೇ ಅವ್ರಿಗೆಲ್ಲ ಹೇಳ್ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ದಾರೆ. ನಾವು ಫುಲ್ ಇಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು, ಅಂದರೆ ನಮ್ಮ ಪಾಪಗೆ ನಿದ್ರೆ ಬಂದುಬಿಡುತ್ತೆ, ಅದಕ್ಕೋಸ್ಕರ ಅವನು ಇಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಆದರೂ ಅವ್ರಿಗೆ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ನಿದ್ರೆ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ತೊಂದರೆ ಬೇರೆ ಕೊಟ್ಟರು. ಪ್ರಸಾದದೆಲ್ಲ ನನಗೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಆದರೆ ಪೂಜೆ ನಡೆಯೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನದು ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಗೆ ಇಲ್ಲಿ ಮುಂದೆ ಹಾಕ್ತೀನಿ ನೋಡಿ. ಅವರು ಫುಲ್ಲು ಸುತ್ತಮುತ್ತ ಎಲ್ಲ ನೋಡ್ತಿದ್ದಾರೆ, ಏನಿದು ಪೂಜೆ, ಇದು ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ, ಎಲ್ಲರೂ ಜನ ಎಲ್ಲ ಇದ್ದಾರೆ ಅಂತೇಳಿ ನೋಡ್ತಿದ್ದಾರೆ. ನಾವು ನಮ್ಮ ಪಾಪನೆಲ್ಲ ಆಟಾಡೋಷ್ಟರಲ್ಲಿ ಪೂಜೆ ಕೂಡ ಹೂವಂಬಾಳೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನದ ಹತ್ರ ಪೂಜೆ ಕುಂಟಗಳು ಕೂಡ ಬಂದವು. ಇಲ್ಲಿ ಮೊದಲು ಆಪೋಸಿಟಲ್ಲಿ ದೇವಸ್ಥಾನ ಇದ್ದಿದ್ದು, ಇವಾಗ ಅದು ಕನ್ಸ್ಟ್ರಕ್ಷನ್ ಆಗ್ತಿದೆ. ಅದಕ್ಕೋಸ್ಕರ ಪಕ್ಕದಲ್ಲಿ ಇವಾಗ ವಿಗ್ರಹ ಮಡಗ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಏನು ಮೊದಲು ಗರ್ಭಗುಡಿ ಇತ್ತು, ಅದ್ರ ಮುಂದೆನೇ ನಂದಿ ವಿಗ್ರಹ ದೇವಸ್ಥಾನ ಇರೋದು. ಅದಕ್ಕೋಸ್ಕರ ಇಲ್ಲೇ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಕುಂಟನ. ಇಲ್ಲಿ ಇಲ್ಲ ಅಂದರೂ ಒಂದು ಅರ್ಧ ಗಂಟೆಯಷ್ಟು ಟೈಮಲ್ಲಿ ಪೂಜೆ ಆಗುತ್ತೆ. ಪೂಜೆ ಕುಂಟ ಎಲ್ಲ ತುಂಬ ಜೋರಾಗಿ ನಡೆಯುತ್ತೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಇದು ಬಂದು ಹೂ ಕಂಬ. ಇದೇ ಒಂದು 15 ಅಡಿ ಎತ್ತರ ಇರುತ್ತೆ ಇದು. ಮತ್ತು ಇದು 2 ಪೂಜಾ ಕುಂಟ. ಇವರು ಒಬ್ಬರು ಲಿಂಗಿರಯ್ಯ ಅಂಥೇಳಿ. ಇವರು ಇಷ್ಟು ಜನನೂ ಇಲ್ಲಿ ಪೂಜೆ ಕುಂಟನ ಶುರು ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ. ಈ ದೇವರಲ್ಲಿ ಒಂದು ವಿಶೇಷತೆ ಕೂಡ ಇದೆ. ಅದೇನೆಂದರೆ ಇಲ್ಲಿ ಮಹಾಶಿವರಾತ್ರಿ ಟೈಮಲ್ಲಿ ಸತತ 1 ತಿಂಗಳ ಕಾಲ ಇಲ್ಲಿ ಪೂಜೆ ನಡೆಯುತ್ತೆ. ಪೂಜೆ ನಡೆದಾಗ ಮಧ್ಯಾಹ್ನ ಮತ್ತು ರಾತ್ರಿ 2 ಟೈಮ್ ಕೂಡ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾರೆ. ಅದು ಕೂಡ ಅವರೆಕಾಳು ಮುದ್ದೆ. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಇಲ್ಲಿ ಪ್ರಸಾದನ ನೀಡ್ತಾರೆ. ಇಲ್ಲ ಅಂದರೂ ಒಂದು ಟೈಮಿಗೆ ಒಂದು 4,000 ರಿಂದ 5,000ದಷ್ಟು ಜನ ಸೇರ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಇವರಿಲ್ಲಿ ಏನು ಅಡುಗೆನ ಮಾಡಿರ್ತಾರೋ ಆ ಊಟ ಅರ್ಚಕರು ಹೋಗಿ ತೀರ್ಥ ಹಾಕಿದ್ಮೇಲೆ ಅವರು ಅಲ್ಲಿ ಮಾಡಿರೋ ಹಾಕಂಥ ಊಟ ಏನಿದೆ ಮುದ್ದೆ, ಅದು ಕೆಳಗಡೆ ಉರುಳುತ್ತೆ. ಅದು ಉರುಳ್ದಾಗ ಅಷ್ಟೇ ಬಂದಿರೋ ಜನಗಳಿಗೆ ಊಟ ಸಾಕಾಗುತ್ತೆ ಅನ್ನೋದು ಒಂದು ನಂಬಿಕೆ. ಅದು ಉರುಳಿಲ್ಲ ಅಂದರೆ ಅವರಲ್ಲಿ ಊಟನೇ ಕೊಡೋದಿಲ್ಲ. ಇದು ಒಂದು ವಿಶೇಷ. ಇನ್ನೊಂದು ಏನಂದರೆ, ಇಲ್ಲಿ ಪೂಜೆ ಅಡುಗೆ ಏನು ಮಾಡಿಸ್ತಾರೋ ಬಂದು ಪ್ರಸಾದನ, ಅವ್ರ್ಯಾರು ಇಲ್ಲಿಯವರಲ್ಲ, ಅವರೆಲ್ಲ ಬಂದು ನಾರ್ತ್ ಕರ್ನಾಟಕದವರು ಆಗಿರ್ತಾರೆ. ಅವ್ರು ಇಲ್ಲಿ ಬಂದು 1 ತಿಂಗಳ ಕಾಲ ಇಲ್ಲೇ 1 ತಿಂಗಳುಗಳು ಇದ್ದು ಪೂಜೆನ ನಡೆಸ್ಕೊಟ್ಟು ಹೊರಡ್ತಾರೆ. ಇಲ್ಲಿ ಯಾರು ಬಂದಿರ್ತಾರೆ ಪೂಜೆಗೆ ಅಲ್ಲಿಂದ, ಅವ್ರು ಯಾರೂ ಕೂಡ ಮಧ್ಯದಲ್ಲಿ ಹೋಗಲ್ಲ. ಅದು ಏನಕ್ಕೆ ಅಂದರೆ, ಒಬ್ಬರು ಯಾರೋ ಹೋದ್ರಂತೆ, ಬಟ್ ಅವರು ಅಲ್ಲೇ ಹೋಗ್ಬೇಕಾದ್ರೆ ಮಧ್ಯದಾರಿಲಿ ಸತ್ತೋದ್ರು ಅಂತೇಳಿ ಹೇಳ್ತಾರೆ. ಸೊ ಹಂಗಾಗಿ ಇದು ತುಂಬ ಶಕ್ತಿ ದೇವರು. ಮತ್ತು ನೀವು ಇಲ್ಲಿ ಏನು ನೋಡಿದ್ರಿ, ಇಲ್ಲಿ ಪಂಚೆನ ಹಾಕ್ಬಿಟ್ಟು ಏನು ರಸಾಯನ ಪ್ರಸಾದನ ಮಡಗಿದಾರೋ ಅದು ಬಂದು ಒಂದು ಗೇಮ್ ಆಡೋದಕ್ಕೋಸ್ಕರ. ಅವ್ರು ಲಿಂಗಿರಯ್ಯ ಕಾಲ್ಗೆ ಹುಡುಗರುಗಳೆಲ್ಲ ಏನು
ಸಣ್ಣ ಮಾಡಿಕೊಂಡು ಅವ್ರು ಸುತ್ತ ಬರ್ತಿದ್ದಾರೋ, ಇದು ಒಂದು ಅವರು ಗೇಮ್ ಥರ ಆಡ್ಕೊ ಬಂದಿದ್ದಾರೆ. ಆ ಹುಡುಗರುಗಳಿಗೆ ಗೊತ್ತಾಗದಿರೋ ಥರ ಅವರು ಪ್ರಸಾದನ ತೊಗೊಂಡು ತಿನ್ನಬೇಕು. ಆ ಹುಡುಗರುಗಳು ಅವ್ರಿಗೆ ಪ್ರಸಾದ ಅವ್ರು ಎತ್ಕೊಳ್ಳೋಕೆ ಬಿಡದೇ ಇರೋ ಥರ ಆಟ ಆಡಿಸ್ಬೇಕು. ಆ ಥರ ಇಲ್ಲಿ ನಡೀತಿರುತ್ತೆ. ಈ ಸಲ ಪೂಜೆ ಬಂದು 9 ದಿನ ಮಾತ್ರ ಇರುತ್ತೆ. ಏನಕ್ಕೆ ಅಂದರೆ ದೇವಸ್ಥಾನ ಉದ್ಘಾಟನೆ ಆಗ್ತಿರೋದ್ರಿಂದ, ದೇವಸ್ಥಾನ ಕಟ್ತಿರೋದ್ರಿಂದ 9 ದಿನ ಮಾತ್ರ ಇರುತ್ತೆ. ನಾವು ಹೋಗಿದ್ದ ದಿನವೇ ಆ್ಯಕ್ಚುಲಿ ಕೊನೆ ದಿನ ಆಗಿತ್ತು. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಅವ್ರನ್ನ ಆಟ ಆಡಿಸ್ತಾ ಇದ್ದಾರೆ. ಅವರು ಕೂಡ, ಹುಡುಗರು ಕೂಡ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಹಂಗಿದ್ರೂ ಕೂಡ ಅವರು ಪ್ರಸಾದನ ತಗೊಂಡು ತಿಂತಾರೆ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ದೇವರೆಲ್ಲ ಕುಣಿತಿರೋದು, ಅವರಲ್ಲಿ ಆಟಾಡೋದು ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸಲ ನಾವು ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ನಾವು. ನೋಡಿ ಅವರು ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾರೆ ಎಲ್ಲರೂ. ಇದು ತುಂಬ ಪವರ್ಫುಲ್ ದೇವರಂತಲೇ ಹೇಳ್ಬೋದು. ಇಲ್ಲಿ ತುಂಬ ಜನ ಹರಕೆ ಕಟ್ಕೊಂಡು ಅವ್ರು ಪ್ರಸಾದ ಕೊಡಬೇಕಾದ್ರೆ ಪ್ರತಿಯೊಬ್ಬರಿಗೂ ತುಪ್ಪ ಹಾಕ್ತೀವಿ ಅಂತ ಹೇಳ್ಕೊಂಡು ಅಂತಿ ಮೇಲೂ ಕೂಡ ತುಪ್ಪ ಹಾಕ್ತಾರೆ. ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.